ನಿಮ್ಮನೇಲೂ ನಿಮ್ಮನ್ನ ಪ್ರೀತಿಯಿಂದ ಕಾಣುವಂಥ ಹೆಣ್ಣು ಮಗಳಿದ್ದಾಳೆ ಅಪ್ಪ ಅಂತ ಅಂದಾಗ, ನಿಮಗೂ ಅಷ್ಟೇ ಮಗಳು ಅಂತ ಬಂದಾಗ ಆಕಾಶ ಅನ್ನೋ ಥರನೇ ಇರುತ್ತೆ. ಸೊ ಎಲ್ಲ ಈಗ ಇವನ್ ನಾವೆಲ್ಲರೂ ಅನುಭವಿಸ್ತೀವೇನಪ್ಪ ಅಂತ ಹೇಳಿದ್ರೆ, ಈ ದರ್ಶನ್ ಅವ್ರ ವಿಚಾರ ಆದ ಬಳಿಕನೂ ಕೂಡ ಈಗ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕೆಟ್ಟದಾಗೆ ಬೈಕೊಳ್ಳೋವಂಥದ್ದು, ನಮಗೂ ಸೋಮು ಲೋಮು ಅವೆಲ್ಲವೂ ತುಂಬ ಕಾಮನ್ ಆಗಿಬಿಟ್ಟಿದೆ. ಮತ್ತು ನಮ್ಮಗಳಿಗೆ ಕಮೆಂಟ್ಗಳನ್ನು ಕಳಿಸೋದು, ಬೇಡದ ಕಮೆಂಟ್ಗಳನ್ನ ಕಳಿಸೋದು, ಅದಕ್ಕೊಂದು ಮನಸ್ಥಿತಿ ಅಂತ ವಿಕೃತ ಮನಸ್ಥಿತಿಯೇ ಇದೆ. ಈ ಥರ ಕಮೆಂಟ್ಗಳು ಮಾಡೋದು, ಬ್ಯಾಡ್ ಮೆಸೇಜ್ಗಳನ್ನು ಮಾಡೋವಂಥದ್ದು. ಅಂಥವರಿಗೆ ನೀವು ಒಬ್ಬ ಮಗಳ ತಂದೆಯಾಗಿ, ಹೆಣ್ಣು ಮಗಳ ತಂದೆಯಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಆ ವಿಕೃತ ಮನಸ್ಥಿತಿಗೆ ನಿಮ್ಮ ಕಡೆಯಿಂದ ಯಾವ ಥರ ಅಧಿಕಾರ ಇರುತ್ತೆ ಸರ್? ನಿಮಗೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಕಳ್ಳರಿಲ್ಲ ಅಂದಿದ್ರೆ ನಮ್ಮ ದೇಶದಲ್ಲಿ ಪೊಲೀಸೇ ಇರ್ತಾ ಇರಲಿಲ್ಲ. ಸೊ ಈ ಥರದ ಮನಸ್ಥಿತಿಗಳಿಲ್ಲ ಅಂದಿದ್ರೆ ಈ ದೇಶ ಇನ್ನೂ ಆರಾಮಾಗಿರ್ತಿತ್ತು. ಈ ಮನಸ್ಥಿತಿಗಳು ಏನು ಬರ್ತಿದೆಯಲ್ಲ, ಅದು ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ಮನೆಯವರು ಅವ್ರನ್ನ ಬೆಳೆಸಿರೋ ರೀತಿ ಅದನ್ನು ತೋರಿಸ್ಕೊಡತ್ತಷ್ಟೇ. ಈಗ ನಾನು ನನ್ನ ಮಗಂಗೆ ಹೇಳ್ಬೋದು, ನೋಡೋ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ, ಅಥವಾ ನನ್ನ ತಂದೆ ನನಗೆ ಹೇಳ್ಕೊಟ್ಟಿದ್ದಾರೆ, ನೋಡು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡು ಅಂತ. ಸೊ ಇವತ್ತವರೆಗೂ ನಾನು ನನ್ನ ತಂದೆ ನನ್ನ ತಾಯಿ ಮೇಲೆ ಕೈ ಎತ್ತಿದ್ದೇ ನೋಡಿಲ್ಲ ಅಲ್ವಾ. ಸೊ ನಾನು ಅದೇ ಕಲ್ಚರ್ ಕಲ್ತಿದ್ದೀನಿ. ಬಟ್ ಬೇರೆಯವ್ರ ಮನೇಲಿ ಬೇರೆ ಪರಿಸ್ಥಿತಿ ಇರ್ಬೋದು, ಅವನು ಅದನ್ನೇ ಕಲ್ತಿದ್ದಾನೆ. ಸೊ ನಾನು ಹೇಳೋದೇನು ಅಂದರೆ, ನೀವು ಇವತ್ತೇನು ಕಲ್ಚರ್ನ ಬೆಳೆಸ್ಕೊತಾ ಇದ್ದೀರಾ, ಈ ವಿಕೃತ ಮನಸ್ಥಿತಿನ ನೀವೇನು ಬೆಳೆಸ್ಕೊತಾ ಇದ್ದೀರಾ, ದಯವಿಟ್ಟು ಅದನ್ನು ನಿಮ್ಮ ಮಕ್ಳಿಗೆ ಹರಡುತ್ತೆ, ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇವತ್ತೇನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಮುಖ ಕಾಣಲ್ಲ, ಏನು ಬೇಕಾದ್ರೆ ಕಮೆಂಟ್ ಮಾಡ್ಬೋದು ಅನ್ನೋ ಥರ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.